ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಸ್ಕ್ಮ್ಯಾನ್ ಕನ್ನಡ ಚಾನಲ್. ಇವತ್ತಿನ ಅಪ್ಡೇಟ್ ಬಂದು ಡ್ರೀಮ್ 11 ಅಥವಾ ಫ್ಯಾಂಟಸಿ ಆಪ್ಸ್ಗಳ ಬಗ್ಗೆ ಆಗಿರ್ತದೆ. ಇವತ್ತು 27 ಜನವರಿ. 21ನೇ ಜನವರಿಗೆ ಏನ್ ಹೇಳಲಾಗಿತ್ತು ಅಂತ ಹೇಳಿದ್ರೆ, 27ನೇ ಜನವರಿಗೆ ಕೋರ್ಟ್ ನಲ್ಲಿ ಈ ಕೇಸ್ಗಳ ಬಗ್ಗೆ ಒಂದು ಹಿಯರಿಂಗ್ ಆಗ್ತದೆ ಅಂತ ಹೇಳಲಾಗ್ತಿತ್ತು. ಈ ಕೇಸ್ಗಳ ಬಗ್ಗೆ ಪ್ರಯಾರಿಟಿ ತೆಗೆದುಕೊಂಡಿದ್ದೇವೆ ಅಂತ ಹೇಳಲಾಗಿತ್ತು. ಅದರಂತೆ 27ನೇ ಜನವರಿಗೆ ಒಂದಲ್ಲ ಒಂದು ಮಹತ್ವದ ತೀರ್ಪು ಬರುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಹಾಗೇನೆ ಡ್ರೀಮ್ 11 ಯೂಸರ್ಸ್ ಆಗಿರ್ಬೋದು, ಹಾಗೇನೆ ಫ್ಯಾಂಟಸಿ ಆಪ್ಸ್ ಗಳ ಯೂಸರ್ಸ್ ಆಗಿರ್ಬೋದು, ಅಥವಾ ಲವರ್ಸ್ ಆಗಿರ್ಬೋದು, ಅಥವಾ ಇಷ್ಟಪಡೋರು ಅಂತ ಹೇಳ್ಬೋದು, ಇವರೆಲ್ಲ ತುಂಬಾ ವೆಯ್ಟ್ ಮಾಡ್ತಾ ಇದ್ರು ಇವತ್ತಿನ ದಿನಾಂಕ. ಆದ್ರೆ ಇವತ್ತಿನ ದಿನಾಂಕದಲ್ಲಿ ಏನಾಯ್ತು ಕೋರ್ಟ್ ನಲ್ಲಿ ಅಂತ ಇವತ್ತು ನೋಡೋಣ. ಇವತ್ತಿನ ದಿನ ಕೋರ್ಟಿನಲ್ಲಿ ಪೇಮೆಂಟ್ ಗೇಟ್ವೇ ಸಿಗ್ತಾ ಫ್ಯಾಂಟಸಿ ಆಪ್ಸ್ ಗಳಿಗೆ, ಅಥವಾ ಅನ್ಬ್ಯಾನ್ ಆಯ್ತಾ, ಅಥವಾ ಪೇಡ್ ಕಾಂಟೆಸ್ಟ್ ಸ್ಟಾರ್ಟ್ ಆಯ್ತಾ ಅನ್ನೋ ಅನುಮಾನಗಳು ಕೂಡ ಕೆಲವರಿಗೆ ಇರ್ತದೆ. ಆದ್ರೆ ಇವತ್ತು ಕೋರ್ಟಿನಲ್ಲಿ ಏನಾಯ್ತು ಅಂತ ನಾನ್ ನಿಮ್ಗೆ ಸರಿಯಾದ ಮಾಹಿತಿ ಕೊಡ್ತೀನಿ. ಅಶ್ವಿನಿ ವೈಷ್ಣವ್ ಅವರು ಏನಿದ್ದಾರೆ, ಅವರು 15 ದಿನಗಳ ಒಳಗೆ ರಿಯಲ್ ಮನಿ ಗೇಮಿಂಗ್ ಗೆ ಸಂಬಂಧಿಸಿದಂತೆ ಕಾನೂನನ್ನು ಪೂರ್ಣ ರೀತಿಯಲ್ಲಿ ಅಪ್ಲೈ ಮಾಡಲಾಗ್ತದೆ ಅಂತ ಹೇಳಿದ್ರು. ಅದರಂತೆ ಈ ಕೇಸಿನಲ್ಲಿ ಮಹತ್ವದ ಬೆಳವಣಿಗೆ ಎಂಬಂತೆ 27ನೇ ತಾರೀಕಿಗೆ ಹಿಯರಿಂಗ್ ಡೇಟ್ ಸಿಕ್ಕಿತ್ತು. ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ ಡ್ರೀಮ್ 11 ನಲ್ಲಿ KYC ತುಂಬಾನೇ ಸ್ಟ್ರಿಕ್ಟ್ ಆಗಿತ್ತು. ಡ್ರೀಮ್ 11 ನಲ್ಲಿ KYC ಅಂತ ನೋಡೋದಾದ್ರೆ ಪಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಏಜ್ ಲಿಮಿಟ್ ಆಗಿರ್ಬೋದು, ಹಾಗಾನೆ ಎಕ್ಸ್ಟ್ರಾ ಒಂದು ಸೇರಿಸಿದಂತೆ ಲೈವ್ ವಿಡಿಯೋ ಇವೆಲ್ಲವೂ ಕೂಡ ಡ್ರೀಮ್ 11 ಬರುವ ಸಂಕೇತವನ್ನು ಕೂಡ ನೀಡಿದ್ದವು. ಕೋರ್ಟ್ ನಲ್ಲಿ ಇವತ್ತು ಏನಾಯ್ತು ಅಂತ ಹೇಳಿದ್ರೆ, ಈ ಎಲ್ಲ ನಿರೀಕ್ಷೆಗಳಿಗೂ ಮೀರಿ ಕೋರ್ಟ್ ನಲ್ಲಿ ಇವತ್ತು ಒಂದು ಸಂಗತಿ ನಡೆದಿದೆ. ಅದೇನಂತ ಹೇಳಿದ್ರೆ, 27ಕ್ಕೆ ಫೈನಲ್ ಆಗಿ ಹಿಯರಿಂಗ್ ಬರುತ್ತೆ ಅಂತ ಹಿಂದಿನ ಡೇಟ್ ನಲ್ಲಿ ಹೇಳಲಾಗಿತ್ತು. ಆದ್ರೆ ಇವತ್ತು 27ನೇ ದಿನ. ಆದ್ರೆ ಇವತ್ತು ಯಾವುದೇ ರೀತಿಯಾದಂತಹ ಫ್ಯಾಂಟಸಿ ಆಪ್ಸ್ ಗಳಿಗೆ ಅಥವಾ ಡ್ರೀಮ್ 11 ಗಳಿಗೆ ಸಂಬಂಧಿಸಿದಂತೆ ಯಾವುದೇ ಕೇಸ್ ಕೂಡ ಲಿಸ್ಟೆಡ್ ಆಗಿಲ್ಲ. ಇವತ್ತು ಫ್ಯಾಂಟಸಿ ಆಪ್ಸ್ ಗಳಿಗೆ ಯಾವುದೇ ರೀತಿಯಾದಂತಹ ಒಂದು ವಿಚಾರಣೆ ಕೂಡ ಆಗಿಲ್ಲ. ಆ ಲೆಕ್ಕದಲ್ಲಿ ನೋಡೋದಾದ್ರೆ ಇವತ್ತು ಫ್ಯಾಂಟಸಿ ಆಪ್ಸ್ ಗಳಿಗೆ ಫೈನಲ್ ಹಿಯರಿಂಗ್ ಅಂತ ಹೇಳಲಾಗಿತ್ತು. ಆದ್ರೆ ಇವತ್ತು ಯಾವುದೇ ರೀತಿಯಾದಂತಹ ಕೇಸ್ ಕೂಡ ಲಿಸ್ಟೆಡ್ ಆಗಿಲ್ಲ ಅಂತ ಹೇಳಿದ್ರೆ, ಕೋರ್ಟಿನಲ್ಲಿ ಇನ್ನು ಸದ್ಯಕ್ಕೆ ಮುಂದಿನ ವಾರಗಳಲ್ಲಿ ಕಾಯಬೇಕಾಗ್ತದೆ. ಯಾಕಂತ ಹೇಳಿದ್ರೆ, ಮುಂದಿನ ವಾರ ಅಂತ ಹೇಳಿದ್ರೆ ಫೆಬ್ರವರಿಯ ಮೊದಲನೇ ವಾರದಲ್ಲಿ ಈ ಕೇಸ್ಗೆ ಒಂದು ಡೇಟ್ ಸಿಗ್ಬಹುದು ಅಂತ ಇವಾಗ ಅಂದಾಜಿಸಲಾಗ್ತಾ ಇದೆ. ಸೊ ಇದು ಕನ್ಫರ್ಮ್ ಆಗಿಲ್ಲ. ಮುಂದಿನ ವಾರದಲ್ಲಿ ಸಿಗ್ತದ ಡೇಟ್ ಅನ್ನೋದು ಕೂಡ ಇನ್ನು ಕನ್ಫರ್ಮ್ ಆಗಿಲ್ಲ ಕೋರ್ಟ್ ಕಡೆಯಿಂದ. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಇವತ್ತು ಕೂಡ ಕೋರ್ಟಿನಲ್ಲಿ ಡ್ರೀಮ್ 11ಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾದ ಕೇಸ್ನ ವಿಚಾರಣೆ ಕೂಡ ಆಗಿಲ್ಲ. ಸದ್ಯದ ಮಟ್ಟಿಗೆ ಈ ಕೇಸ್ ಯಾವ ರೀತಿ ಹೋಗ್ತದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಗವರ್ಮೆಂಟ್ ನಿಂದ ಯಾವುದೇ ರೀತಿಯಾದಂತಹ ಉತ್ತರನೂ ಕೂಡ ಬರ್ತಾ ಇಲ್ಲ. ಹಾಗೇನೆ ಕೋರ್ಟ್ ಕೂಡ ಇದಕ್ಕೆ ಯಾವುದೇ ರೀತಿಯಾದಂತಹ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. 21ಕ್ಕೆ ಕೋರ್ಟ್ ನಲ್ಲಿ ನಿಮ್ಮ ಕೇಸನ್ನು ಪ್ರಯಾರಿಟಿ ಆಗಿ ತೆಗೆದುಕೊಳ್ತೇವೆ ಅಂತ ಹೇಳಲಾಗಿತ್ತು. ಆದ್ರೆ ಇಂದು ಯಾವುದೇ ರೀತಿಯಾದಂತಹ ಒಂದು ಲಿಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಮುಂದಿನ ಕತೆ ಏನು ಅನ್ನೋದು ಕೂಡ ಇಲ್ಲಿ ಒಂದು ಡೌಟ್ ಆಗ್ತಾ ಇದೆ. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಸ್ಕಿಲ್ ಬೇಸ್ ಗೇಮ್ಗಳಿಗೆ ಒಂದು ಹೋಪ್ಸ್ ಇದೆ ಅಂತ ಮಾತ್ರ ಅಪ್ಡೇಟ್ ಬರ್ತಾ ಇದೆ. ಅದು ಯಾವ ರೀತಿ ಅಂತ ಇನ್ನೂ ಕೂಡ ಅರ್ಥ ಆಗ್ತಿಲ್ಲ. ಮೇ ಬಿ ರೆಗ್ಯುಲೇಷನ್ ಮೂಲಕ ಈ ಒಂದು ಫ್ಯಾಂಟಸಿ ಸ್ಕಿಲ್ ಗೇಮ್ಗಳಿಗೆ ಒಂದು ಭವಿಷ್ಯ ಇರ್ಬೋದು ಅನ್ಸುತ್ತೆ. ಅದು ಬಿಟ್ರೆ ಈ ಚಾನ್ಸ್ ಬೇಸ್ ಗೇಮ್ಗಳಿಗೆ ಇಂಡಿಯಾದಲ್ಲಿ ಇನ್ ಮುಂದೆ ಖಂಡಿತವಾಗಿಯೂ ಯಾವುದೇ ರೀತಿಯಾದಂತಹ ಭವಿಷ್ಯ ಇರೋದಿಲ್ಲ. ಇದಂತೂ ಕನ್ಫರ್ಮ್ ಆಗಿರ್ತದೆ. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಕೆಲವೊಂದು ಊಹಾಪೋಹಗಳಂತೂ ಓಡಾಡ್ತಾ ಇರೋದು ನಿಜವಾಗಿರ್ತದೆ. ಯಾಕಂತ ಹೇಳಿದ್ರೆ, ಗವರ್ಮೆಂಟ್ ಹಾಗೂ ಫ್ಯಾಂಟಸಿ ಆಪ್ಸ್ ಗಳ ಕಂಪನಿಗಳ ನಡುವೆ ಮಾತುಕತೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆ ರೀತಿನೂ ಅಪ್ಡೇಟ್ ಬರ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಯಾವಾಗ ಈ ಕೇಸ್ಗೆ ದಿನಾಂಕ ಸಿಗುತ್ತದೆ ಅನ್ನೋದು ಕೂಡ ಇನ್ನು ಸರಿಯಾಗಿ ಮಾಹಿತಿ ಸಿಗ್ತಾ ಇಲ್ಲ. ನನಗಂತೂ ಈ ಕೇಸ್ಗಳ ಬಗ್ಗೆ ತುಂಬಾನೇ ಬೇಜಾರಿದೆ. ಯಾಕಂತ ಹೇಳಿದ್ರೆ, ಕೋಟಿಯ ಒಂದು ಕನಸನ್ನು ಕಾಣ್ತಿದ್ದ ಎಷ್ಟೋ ಕಣ್ಗಳಿಗೆ ಮತ್ತೆ ನಿರಾಶೆಯಾಗಿದೆ ಅಂತ ಹೇಳ್ಬಹುದು. ಇದೇ ಕೊನೆಯ ದಿನವಲ್ಲ, ಆದ್ರೆ ಇನ್ನೂ ಕೂಡ ದಿನ ಉಂಟು. ನೀವು ಅಲ್ಲಿಯವರೆಗೆ ಕಾಯಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ, ನಿಮ್ಮ ಕನಸು ನನಸಾಗಬೇಕಾದ್ರೆ ಇನ್ನು ಹೆಚ್ಚಿನ ದಿನ ಇಲ್ಲ ಅನ್ಸುತ್ತೆ. ಯಾಕಂತ ಹೇಳಿದ್ರೆ, ಮುಂದಿನ ವಾರದಲ್ಲಿ ಈ ಒಂದು ಕೇಸ್ಗಳ ಬಗ್ಗೆ ಹಿಯರಿಂಗ್ ಆಗುವ ಸಾಧ್ಯತೆ ಇದೆ. ಸೊ ಅಲ್ಲಿಯವರೆಗೂ ನೀವು ನಿಮ್ಮ ಕನಸನ್ನು ನನಸಾಗಿಸುವ ದಿನಾಂಕಕ್ಕಾಗಿ ಕಾಯ್ತಾ ಇರಬೇಕಾಗ್ತದೆ. ಬಟ್
ಬಿ ಕೇರ್ಫುಲ್, ಯಾವುದೇ ಇಲ್ಲಿಗಲ್ ಆ್ಯಪ್ಗಳಲ್ಲಿ ಆಡೋಕೆ ಹೋಗಬೇಡಿ. ಸದ್ಯದ ಮಟ್ಟಿಗೆ ತುಂಬಾನೇ ಇಲಿಗಲ್ ಆ್ಯಪ್ಗಳು ಓಡಾಡ್ತಾ ಇದ್ದಾವೆ. ಸೊ ಅಂತಹ ಇಲಿಗಲ್ ಆ್ಯಪ್ಗಳಲ್ಲಿ ನೀವು ಆಡೋಕೆ ಹೋಗಬೇಡಿ. ನಿಮ್ಮ ಹಣವನ್ನು ನೀವು ರಕ್ಷಿಸಿಕೊಳ್ಳಿ. ಒಂದ್ ವೇಳೆ ಆಡ್ಬೇಕಾದ್ರೆ ಸ್ವಲ್ಪ ಕಾಯಿರಿ, ಖಂಡಿತವಾಗಿ ನಿಮ್ಗೆ ಖುಷಿ ವಿಷಯ ಸಿಗ್ಬಹುದು. ಆದರೆ ದಯವಿಟ್ಟು ಇಂತಹ ಕೆಲವೊಂದು ಇಲಿಗಲ್ ಆ್ಯಪ್ಗಳಲ್ಲಿ ನೀವು ಆಡೋಕೆ ಹೋಗಬೇಡಿ. ಹಣವನ್ನು ಹೂಡಿಕೆ ಮಾಡಬೇಡಿ. ಇದು ನಿಮ್ಮ ಆರ್ಥಿಕ ಸಮಸ್ಯೆಗೆ ಕಾರಣ ಆಗ್ತದೆ, ಹಾಗೇನೆ ನಿಮ್ಮ ಮಾನಸಿಕ ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಇದು ತುಂಬಾನೇ ಕಾರಣ ಆಗ್ತದೆ. ಸೊ ದಯವಿಟ್ಟು ಯಾರು ಅಂತಹ ಇಲಿಗಲ್ ಆ್ಯಪ್ಗಳಲ್ಲಿ ಆಡಬೇಡಿ. ಒಂದ್ ವೇಳೆ ಆಡ್ಲೇಬೇಕಂತಿದ್ರೆ ಇನ್ನು ಸ್ವಲ್ಪ ಕಾಯಲೇಬೇಕಾಗ್ತದೆ. ಸೊ ಮುಂದಿನ ದಿನಗಳಲ್ಲಿ ಯಾವುದೇ ಅಪ್ಡೇಟ್ ಇದ್ರು ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.